ಶಿವಮೊಗ್ಗದಲ್ಲಿ ಎಸ್ಐಆರ್ ನಿಯಮಗಳ ಉಲ್ಲಂಘನೆ, ಒಂದೇ ಮನೆಯಲ್ಲಿ ಕೂತು ಎಸ್ಐಆರ್ ಅರ್ಜಿ ವಿತರಣೆ ಮಾಡಲಾಗ್ತಿದೆ. ಬಿಎಲ್ಒ ರಾಮು ಈ ರೀತಿ ಮಾಡಿರೋದು. ಅಮೀರ್ ಅಹಮದ್ ಕಾಲೋನಿ ವಾರ್ಡ್ ನಂಬರ್ 9ರಲ್ಲಿ ನಡೆದಿರುವಂತಹ ಘಟನೆ. ಮನೆ ಮನೆಗೆ ತೆರಳದೆ ಒಂದೇ ಕಡೆ ಕೂತ್ಕೊಂಡು ಎಸ್ಐಆರ್ ಪ್ರಕ್ರಿಯೆ ಮಾಡ್ತಿದ್ದಾರೆ. ಟಿವಿ9 ಕ್ಯಾಮೆರಾವನ್ನ ಕಂಡು ಬಿಎಲ್ಒ ರಾಮು ಗಾಬರಿಯಾಗಿದ್ದಾರೆ. ಮಳೆ ಬರ್ತಾ ಇದೆ, ಅದು ಇದು ಕಾರಣಗಳು ಅಂತ ಹೇಳಿ ಸಮಜಾಯಿಷಿಯನ್ನ ಮಾಡುವಂತಹ ಕೆಲಸವನ್ನ ಇಲ್ಲಿ ಮಾಡಿ. Hotel Management with AI. Join IIHM, International Institute of Hotel Management. ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ. ಈ ಎಸ್ಐಆರ್ ಪ್ರಕ್ರಿಯೆಯನ್ನ ಮನೆ ಮನೆಗೆ ಹೋಗಿ ಮಾಡಬೇಕು. ಅದ್ರ ಬದಲು ಬಿಎಲ್ಒಗಳು ಏನ್ ಮಾಡ್ತಿದ್ದಾರೆ, ಒಂದೇ ಮನೆಯಲ್ಲಿ ಕೂತ್ಕೊಳ್ಳೋದು, ಎಲ್ಲರನ್ನೂ ಅಲ್ಲಿಗೆ ಕರೆಸ್ಕೊಳ್ಳೋದು, ಅಥವಾ ಒಂದೇ ದೇವಸ್ಥಾನದಲ್ಲಿ ಕೂತ್ಕೊಳ್ಳೋದು, ಮಸೀದಿಯಲ್ಲಿ ಕೂತ್ಕೊಳ್ಳೋದು, ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲಿ ಕೂತ್ಕೊಂಡು ಎಸ್ಐಆರ್ ಪ್ರಕ್ರಿಯೆಯನ್ನ ಮಾಡ್ತಿದ್ದಾರೆ. ನಾವು ನಮ್ಮನೇರಿಗೆ ಮಾತಾಡ್ತೀವಿ, ನಾಳೆ ಏನ್ ಮಾಡಿದೆ ಮನೆ ಕುತ್ಕೊಂಡು ಮಾಡ್ತೀವಿ ಅಂತಾರೆ ಅವ್ರಿಗೆ. 1358 ಅಂತ लिखना तो यहाँ पति का तो जल्दी दिस रहा वो हमारे करती महीने जग करे सब वहाँ इसके बूटा जगह में है ना, उन्हें काम चुकाया सब. ಇಲ್ಲಿ ಬಂದು ಫಾರಮ್ಗಳು ಕೊಡ್ತಾ ಇದ್ದಾರೆ. ಎಲ್ಲರೂ ಅರ್ಧ ಜನ ಕೊಟ್ಟಿದ್ದಾರೆ, ಇನ್ನೂ ಅರ್ಧ ಜನ ಕೊಡಬೇಕು. ಮಳೆ ಬರ್ತಾ ಇದೆ ಅಂತ ಒಂದು ಮನೇಲಿ ಕುತ್ಕೊಂಡು ಅವರು ಮಾಡಿಕೊಡ್ತಾ ಇದ್ದಾರೆ. ಎಲ್ಲರಿಗೂ ಮನೆಗೆ ಹೋಗ್ತಾ ಇದ್ದಾರೆ. ಮಳೆ ಬರೋ ಕಾರಣಕ್ಕೋಸ್ಕರ ಅವರು ಒಂದು ಮನೆಯಲ್ಲಿ ಕುತ್ಕೊಂಡು, ಇಲ್ಲಾಂದರೆ ಫಾರಮ್ ಎಲ್ಲ ನೆಂದೋಗತ್ತಲ್ಲ, ಒಂದು ಮಳೆ ನಿಂತ ತಕ್ಷಣ ಬೇರೆ ಬೇರೆ ಮನೆಗೆಲ್ಲ ಹೋಗಿ ಕೊಡ್ತಾ ಇದ್ದಾರೆ. ಅವರು ಬೆಳಗ್ಗೆನೇ 8 ಗಂಟೆಗೆ ಬಂದಿದ್ದಾರೆ. 8 ಗಂಟೆಯಿಂದ ಇಷ್ಟು ತನಕ ಮಾಡ್ತಾ ಇದ್ದಾರೆ. ಈಗ ಮಳೆ ಬರ್ತಾ ಇದೆ ಅಂತ ಒಂದು ಕಡೆ ಕೂತಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಗಮನಿಸ್ತಾ ಇದ್ದೀವಿ, ಎಸ್ಐಆರ್ ಪ್ರಕ್ರಿಯೆ ಆರಂಭವಾದಾಗಿನಿಂದಲೂ ಕೂಡ ಇದೇ ರೀತಿಯ ಬೆಳವಣಿಗೆಗಳಾಗ್ತಾ ಇದೆ. ಅಲ್ಲಲ್ಲಿ ಕೂತ್ಕೊಂಡು ಜನರನ್ನ ಅಲ್ಲೇ ಕರೆಸಿಕೊಳ್ಳುವಂತಹ ಒಂದು ಕೆಲಸ ಆಗ್ತಿದೆ. ಇಲ್ಲಿ ಏನ್ ನಡೀತಾ ಇದೆ ಅಂತ ಆಕ್ಚುಲಿ ಬಸವರಾಜ್? ಮಧುಶ್ರೀ, ಶಿವಮೊಗ್ಗದಲ್ಲಿರುವಂತಹ ಅಮೀರ್ ಅಹಮದ್ ಕಾಲನಿ ಇದು. ಅಮೀರ್ ಅಹಮದ್ ಕಾಲನಿಯಲ್ಲಿ ಬೆಳಗ್ಗೆ ಬಿಎಲ್ಒಗಳು ಅರ್ಜಿ ವಿತರಣೆ ಮಾಡ್ಲಿಕ್ಕೆ ಹೊರಟಿದ್ರು. ಒಂದೇ ಮನೆಯಲ್ಲಿ ಕರೆದ್ಬಿಟ್ಟು ಅಲ್ಲಿ ಸುತ್ತಮುತ್ತಲು ಏನು ಜನ ಇದ್ದಾರೆ ಅವ್ರನ್ನ ಕರೆಸ್ಬಿಟ್ಟು ಆ ಅರ್ಜಿ ವಿತರಣೆ ಮಾಡ್ತಾ ಇದ್ರು. ಒಂದು ಅಂದ್ರೆ ಏನು ಯಾವಾಗ ಎಸ್ಐಆರ್ ಆರಂಭ ಆಯ್ತು, ಆರಂಭದ ನಂತರ ಕೂಡ ಶಿವಮೊಗ್ಗದಲ್ಲಿ ಕೂಡ ಅಲ್ಲೆಲ್ಲ ಕೇಳಿ ಬರ್ತಾ ಇರುವಂತ ಸಂಗತಿ ಅಂದ್ರೆ, ಒಂದೇ ಮನೆಗೆ ಹೋಗಿ ಬೇಲೆಗಳು ತೆರಳಿ ಅರ್ಜಿ ವಿತರಣೆ ಮಾಡ್ತಾ ಇಲ್ಲ ಮತ್ತೆ ಮಾಹಿತಿಯನ್ನು ಪಡ್ಕೋತಾ ಇಲ್ಲ ಅನ್ನೋ ಆರೋಪ ಕೇಳಿ ಬರ್ತಾ ಇತ್ತು. ಅದಕ್ಕೆ ಪೂರಕವಾಗಿ ಅಂತ ಇವತ್ತಿನ ಬಿಎಲ್ಒ ಏನು ರಾಮು ಅಂತ ಇದ್ದಾರೆ, ಅವರು ಅಮೀರ್ ಅಹಮದ್ ಕಾಲನಿ ಹೊರಟು ಒಂದು ಎಲ್ಲ ಅರ್ಜಿಗಳನ್ನ ಒಂದು ಮನೆಯಲ್ಲಿ ಕೂಡ ಹಾಕಿದ್ರು. 10 ರಿಂದ 20 ಜನ ಒಂದು ಮನೆಗೆ ಬರ್ತಾರೆ. ಮನೆಗೆ ಬಂದು ಒಂದಿಷ್ಟು ದಾಖಲೆಗಳನ್ನ ತೋರಿದು ಅವ್ರಿಗೆಲ್ಲ ಅರ್ಜಿ ವಿತರಣೆಯನ್ನ ಮಾಡ್ತಾ ಇದ್ರು. ಇದನ್ನ ನೋಡಿದ ನಂತರ ಟಿವಿ9 ಯಾವಾಗ ಒಂದು ವರದಿ ಮಾಡ್ಲಿಕ್ಕೆ ಕೊಡು, ಅದರ ನಂತರ ಅವರೊಂದು ಸಪೋರ್ಟ್ ಕೊಡ್ತಾರೆ. ಇಲ್ಲ ಮಳೆ ಬರ್ತಾ ಇದೆ ನಾವೆಲ್ಲರೂ ಒಟ್ಟಿಗೆ ಇಲ್ಲಿ ಕರೆದ್ಬಿಟ್ಟು ಅರ್ಜಿ ವಿತರಣೆ ಮಾಡ್ತಾ ಮಾಹಿತಿ ಕೊಡ್ತಾರೆ. ಅದೇ ಬಡಾವಣೆ ಇರುವಂತ ಜನರು ಹೇಳ್ತಾರೆ, ಬಿಎಲ್ಒ ನಮ್ಮ ಮನೆಗೆ ಬಂದು ನಮ್ಮನ್ನ ಅರ್ಜಿ ವಿತರಣೆ ಮಾಡ್ತಿಲ್ಲ, ಯಾವ್ದೋ ಮಾಹಿತಿ ಪಡ್ಕೋದಂತೆ ಇರುವಂತ ಬಡಾವಣೆ ಜನರು ಕೂಡ ತಮ್ಮ ಆಕ್ಷೇಪನ ಹೊರಹಾಕ್ತಾ ಇದ್ದಾರೆ. ಹಾಗಾಗಿ ಏನ್ ಚುನಾವಣಾ ಏನೋ ಆಯೋಗ ಇದೆ, ಆ ನಿಯಮಗಳಿದಾವೆ, ಆ ನಿಯಮಗಳನ್ನ ಎಲ್ಲ ಉಲ್ಲಂಘನೆ ಆಗ್ತಾ ಇದೆ. ಒಂದೇ ಕಡೆ ಸೇರಿ ಗುಂಪಾಗಿ ಏನು ಅರ್ಜಿ ಇದೆ, ಈ ಅರ್ಜಿ ವಿತರಣೆ ಕೂಡ ಆಗ್ತಾ ಇದೆ. ಶಿವಮೊಗ್ಗದಲ್ಲಿ ಇದು 2ನೇ ಪ್ರಕರಣ ಆಗಿದೆ. ಈ ರೀತಿಯಾಗಿ ಬಿಎಲ್ಒಗಳು ಮನೆಗೆ ತೆರಳದೆ ಒಂದೇ ಸ್ಥಳದಲ್ಲಿ ಗುಂಪಾಗಿ 16 ಜನ ಸೇರ್ಬಿಟ್ಟು ಅರ್ಜಿ ವಿತರಣೆ ಮಾಡ್ತಾ ಇದ್ದಾರೆ. ಈ ಸಂಪಟ್ಟಾಗಿ ಈಗಾಗಲೇ ಜಿಲ್ಲಾಧಿಕಾರಿಗಳು ಏನು ಶಿವಮೊಗ್ಗ ಜಿಲ್ಲಾಧಿಕಾರಿ ಪ್ರಫುಲ್ಲಿಂಗ ಇದ್ದಾರೆ, ಅವರು ಕೂಡ ನಿನ್ನೆ ಕೂಡ ಖಡಕ್ ಮಾಹಿತಿ ಕೊಟ್ಟಿದ್ರು. ಕಡ್ಡಾಯವಾಗಿ ಬಿಎಲ್ಒಗಳು ಮನೆಗೆ ತೆರಳಿ ಅರ್ಜಿ ವಿತರಣೆ ಮಾಡಂತ ಹೇಳಿದ್ರು. ಅದರ ನಂತರ ಕೂಡ ಈ ಒಂದು ಘಟನೆ ನಡೆದಿದೆ. ಹಾಗಾಗಿ ಸಂಬಂಧ ಏನು ಡಿಸಿ ಮಾಹಿತಿ ಕೊಟ್ಟಿದ್ರು, ಸೂಚನೆ ಕೊಟ್ಟಿದ್ರು, ಅದ ನಂತರ ಕೂಡ ಇದು ಉಲ್ಲಂಘನೆ ಆಗಿದೆ. ಹಾಗಾಗಿ ಬಿಎಲ್ಒಗಳಿಗೆ ಕಟ್ಟುನಿಟ್ಟಿನ ಕ್ರಮ ಆಗಬೇಕಾಗಿದೆ, ಸೂಚನೆ ಕೊಡಬೇಕಾಗಿದೆ, ಮನೆಗೆ ತೆರಳಿ ಅರ್ಜಿಗಳನ್ನ ವಿತರಣೆ ಮಾಡಬೇಕಾಗಿದೆ. ಅಂದ್ರೆ ಮಾತ್ರ ಏನು ಎಸ್ಐಆರ್ ಏನು ಉದ್ದೇಶ ಇದೆ ಆ ಉದ್ದೇಶ ಈಡೇರಬಹುದು. ಮಧುಶ್ರೀ, ಧನ್ಯವಾದ ಬಸವರಾಜ್ ತಮ್ಮ ಮಾಹಿತಿಗಾಗಿ.